ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ರೋಟರಿ ಸಂಸ್ಥೆಯಿಂದ ಸಮಾಜದ ಕೆಳಸ್ತರದಲ್ಲಿ ವೃತ್ತಿ ನಿಷ್ಠೆ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ತಿಳಿಸಿದರು. ಅವರು ಶುಕ್ರವಾರ ರಾತ್ರಿ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೇರ್ಲೆಕೊಪ್ಪದಲ್ಲಿ ಕಳೆದ 50 ವರ್ಷದಿಂದ ಅಡಿಕೆ ಕೊನೆ ತೆಗೆಯುವ ವೃತ್ತಿ ಮಾಡುತ್ತಿರುವ ರಾಮಪ್ಪ ಪೂಜಾರಿ ಅವರನ್ನು ಅವರ ಮನೆಯಲ್ಲೇ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈಗಾಗಲೇ ರೋಟರಿ ಸಂಸ್ಥೆಯಿಂದ ಕಾಯಕವೇ ಕೈಲಾಸ ಎಂದುಕೊಂಡು ಸಮಾಜಕ್ಕೆ ಉಪಯೋಗ ಮಾಡುತ್ತಿರುವವರನ್ನು ಗುರುತಿಸಿ 20 ರಿಂದ 22 ಜನರಿಗೆ ಸನ್ಮಾನ ಮಾಡಿದ್ದೇವೆ. ಈ ದಿನ ಇದೇ ಊರಿನ ರಾಮಪ್ಪ ಪೂಜಾರಿ ಅವರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ ಎಂದರು. ಸ್ಥಳೀಯ ಮುಖಂಡ ಮಳಲಿ ಶ್ರೀನಿವಾಸ್ ಮಾತನಾಡಿ, ರಾಮಪ್ಪ ಪೂಜಾರಿ ಕೇವಲ ಅಡಿಕೆ ಕೊನೆ ತೆಗೆಯುವ ಕೊನೆಗಾರರಲ್ಲ, ಗ್ರಾಮದ ಪ್ರತಿ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಾರೆ. ಗ್ರಾಮದ ಪ್ರತಿ ಸಮಾರಂಭಗಳಲ್ಲೂ ತಮ್ಮ ಕೈಲಾದ ಸೇವೆ ಸಲ್ಲಿಸುತ್ತಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಥಳೀಯ ಮುಖಂಡರಾದ ಗಾಂಧಿ ಗ್ರಾಮ ನಾಗರಾಜ ಮಾತನಾಡಿ, ರಾಮಪ್ಪ ಪೂಜಾರಿ ಅವರು ಅಡಿಕೆ ತೋಟಗಳಿಗೆ ಕೊಳೆ ರೋಗ ಬಾರದಂತೆ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಾರೆ. ಅಡಿಕೆ ಕೊನೆ ತೆಗೆಯುವಾಗಲೂ ಎಲ್ಲೂ ಹಾಳಾಗದಂತೆ ಕಾರ್ಯನಿರ್ವಹಿಸುತ್ತಾರೆ. ಅಡಿಕೆ ತೋಟದ ಮಾಲೀಕರಿಗಿಂತ ಹೆಚ್ಚಾಗಿ ರಾಮಪ್ಪ ಪೂಜಾರಿ ನಿಗಾ ವಹಿಸುತ್ತಾರೆ ಎಂದರು. ಅತಿಥಿಗಳಾಗಿ ರೋಟರಿ ಕ್ಲಬ್ ಹಿರಿಯ ಸದಸ್ಯ ಧನಂಜಯ್ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಕಟಗಳಲ್ಲಿ ಲೋಕೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಎಸ್ ರಾಜ್ಕುಮಾರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಸದಸ್ಯರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮದ ಬುರ್ಜನ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಮಹಾರಥೋತ್ಸವವು ಮಾರ್ಚ್ 28ರ ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶನಿವಾರ ಬೆಳಗ್ಗೆ 6:30 ಗಂಟೆಗೆ ಧ್ವಜಾರೋಹಣ, 8 ಗಂಟೆಗೆ ಕಲಾಹೋಮ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ರಥಾರೋಹಣ ಹಾಗೂ ರಾತ್ರಿ 9 ಗಂಟೆಯಿಂದ ಪೂರ್ಣ ರಥಾರೋಹಣ, ಹರಕೆ, ಉಯ್ಯಾಲೆ ಸೇವೆ ನಡೆಯಿತು. ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ, ವಿಶೇಷ ಪೂಜೆ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ ನಡೆಯಿತು. ಸೋಮವಾರ ಬೆಳಗ್ಗೆ 6:30ಕ್ಕೆ ಕೆಂಡದಾರ್ಚನೆ, ಓಕಳಿ, ಮಹಾಮಂಗಳಾರತಿ ನಡೆಯಲಿದೆ. ನರಸಿಂಹರಾಜಪುರ ತಾಲೂಕಿನ ಶೆಟ್ಟಿಕೊಪ್ಪದ ಸೆಂಟ್ ಜೋಸೆಫ್ ಚರ್ಚ್ನಲ್ಲಿ ಫಾರ್ಮ್ ಸಂಡೇ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ವಿವಿಧ ವಿಧಿವಿಧಾನಗಳು ನಡೆಯಿತು. ಭದ್ರಾವತಿಯ ಬಿಷಪ್ ಹೌಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೆವರೆಂಡ್ ಫಾದರ್ ಆಂಟೋನಿ ಅವರ ನೇತೃತ್ವದಲ್ಲಿ ಫಾರ್ಮ್ ಸಂಡೇ ಎಂದೇ ಕರೆಯಲ್ಪಡುವ ಗರಿಗಳ ರವಿವಾರ ಆಚರಣೆಯೊಂದಿಗೆ ಕ್ರೈಸ್ತರ ಪವಿತ್ರ ಸಪ್ತಾಹ ಪ್ರಾರಂಭವಾಯಿತು. ಯೇಸು ಕ್ರಿಸ್ತರು ಬೆತಾನಿಯಾದಿಂದ ದೇವನಗರಿ ಎಂದು ಹೇಳಲಾದ ಜೆರೂಸಲೆಂಗೆ ಪ್ರವೇಶ ಮಾಡುವಾಗ ಅಲ್ಲಿನ ಜನರು ಆಲಿವ್ ಮರದ ಗರಿಗಳನ್ನು ಹಿಡಿದು ಸ್ವಾಗತಿಸಿದ್ದರು ಎಂದು ಬೈಬಲ್ನಲ್ಲಿ ತಿಳಿಸಿದೆ. ಅದರ ಸಂಕೇತವಾಗಿ ತೆಂಗಿನ ಗರಿಗಳನ್ನು ಹಿಡಿದ ನೂರಾರು ಕ್ರೈಸ್ತರು ರವಿವಾರದ ಬಲಿಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮದ ಆಲಂದೂರಿನಲ್ಲಿ ಶುಕ್ರವಾರ ಶ್ರೀ ಕುಮಾರರಾಮ ದೇವಸ್ಥಾನದಲ್ಲಿ ಪೂಜೆ. ರಾಮನವಮಿ ಪ್ರಯುಕ್ತ ಗ್ರಾಮಸ್ಥರು ರಾಮನ ಭಜನೆ ಮಾಡುವ ಮೂಲಕ ರಾಮನವಮಿಯನ್ನು ಆಚರಿಸಿದರು. ನಂತರ ಬಂದ ಎಲ್ಲ ಗ್ರಾಮಸ್ಥರಿಗೂ ಪ್ರಸಾದ ವಿನಿಯೋಗ ನಡೆಯಿತು. ನರಸಿಂಹರಾಜಪುರದ ಅಗ್ರಹಾರದ ಶ್ರೀ ರಾಮಸೇವಾ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಶ್ರೀರಾಮ ವಸಂತೋತ್ಸವದ ಕಾರ್ಯಕ್ರಮದಲ್ಲಿ ಶುಕ್ರವಾರ ಕೊಪ್ಪದ ರಾಧಾಕೃಷ್ಣ ಮತ್ತು ತಂಡದವರಿಂದ ಭಕ್ತಿ ಸಂಗೀತ, ಶ್ರೀ ಲಲಿತಾಶಂಕರ ಭಜನಾ ಮಂಡಳಿಯಿಂದ ಭಜನೆ ನಡೆಯಿತು. ಶನಿವಾರ ರಾತ್ರಿ ಮಕ್ಕಳಿಂದ ರಾಮಾಯಣ ಪಾತ್ರಗಳ ಛದ್ಮವೇಷ ಸ್ಪರ್ಧೆ, ಭಾವಗೀತೆ, ಜಾನಪದ ಗೀತೆಗಳ ಸ್ಪರ್ಧೆ ನಡೆಯಿತು.
ನರಸಿಂಹರಾಜಪುರ ಹಳೇಪೇಟೆಯ ಗುತ್ಯಮ್ಮ ದೇವಸ್ಥಾನದಲ್ಲಿ ಮಾರ್ಚ್ 30ರ ಸೋಮವಾರದಿಂದ ಅಂದರೆ ಇಂದಿನಿಂದ ಏಪ್ರಿಲ್ 6ರ ಸೋಮವಾರದವರೆಗೆ ಮಹಾರಥೋತ್ಸವ ನಡೆಯಲಿದೆ ಎಂದು ಗುತ್ಯಮ್ಮ ದೇವಸ್ಥಾನದ ಟ್ರಸ್ಟ್ನ ಪ್ರಕಟಣೆ ತಿಳಿಸಿದೆ. ಏಪ್ರಿಲ್ 30ರ ಸೋಮವಾರ ಬೆಳಗ್ಗೆ ಗಣಪತಿ ಪೂಜೆ, ಸಂಜೆ ಧ್ವಜಾರೋಹಣ, ಅಮ್ಮನವರ ಉತ್ಸವದೊಂದಿಗೆ ಭದ್ರಾ ನದಿಯಲ್ಲಿ ಪೂಜೆ ನಡೆಯಲಿದೆ. ಮಂಗಳವಾರ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಲಿದೆ. ಬುಧವಾರ ಬೆಳಗ್ಗೆಯಿಂದ ಬೇವು ಹಿಡಿಯುವುದು ಮತ್ತು ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ಪರಿವಾರ ದೇವರುಗಳಿಗೆ ಹರಕೆ ನಡೆಯಲಿದೆ. ಗುರುವಾರ ಪುಣ್ಯಾಹ ವಿಶೇಷ ಪೂಜೆ ಸಂಜೆ 4 ಗಂಟೆಗೆ ಮಡಬೂರು ದಾನಿವಾಸ ಶ್ರೀ ದುರ್ಗಾಂಬಾ ದೇವಿಗೆ ಮತ್ತು ಮೇದರಬೀದಿ ಶ್ರೀ ಅಂತರಘಟ್ಟಮ್ಮ ದೇವಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು. ಏಪ್ರಿಲ್ 3ರ ಶುಕ್ರವಾರ ದುರ್ಗಾ ಹೋಮ ಮಧ್ಯಾಹ್ನ 12:20ರಿಂದ 1:50ರ ಮಿಥುನ ಲಗ್ನದಲ್ಲಿ ಅಮ್ಮನವರ ರಥೋತ್ಸವ ರಾತ್ರಿ 8 ಗಂಟೆಯಿಂದ ಶ್ರೀ ದುರ್ಗಾಂಬಾ ದೇವಿ ಮತ್ತು ಶ್ರೀ ಅಂತರಘಟ್ಟಮ್ಮ ದೇವಿಯೊಂದಿಗೆ ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆಯಲಿದೆ. ವಂದನೆಗಳು.